ವೆರಿ ಇಂಪಾರ್ಟೆಂಟ್. ಪಾಕಿಸ್ತಾನದ ಪ್ರತಿ ದಾಳಿಗೂ ಕೂಡ ತಕ್ಕ ಉತ್ತರ ಕೊಡ್ತೀವಿ ಎಂದಿದ್ದಾರೆ ಜಯಶಂಕರ್. ಹುಷಾರ್ ಅನ್ನುವಂಥ ಸಂದೇಶ ರವಾನೆ ಆಗಿದೆ. ಯುರೋಪಿಯನ್ ಒಕ್ಕೂಟದ ಉಪಾಧ್ಯಕ್ಷರ ಜೊತೆಗೆ ಮಾತುಕತೆ ಮಾಡಿದರು. ಮಾತುಕತೆಯ ಸಂದರ್ಭದಲ್ಲಿ ಜಯಶಂಕರ್ ಹೇಳಿದರು, ಇದಕ್ಕೆ ತಕ್ಕ ಪ್ರತ್ಯುತ್ತರ ಕೊಡ್ತೀವಿ, ಮುಟ್ಟಿ ಮುಟ್ಟಿ ನೋಡಿಕೊಳ್ಳುವ ರೀತಿಯಲ್ಲಿ ಕೊಡ್ತೀವಿ. ಪಾಕಿಸ್ತಾನವನ್ನು ಅಡ್ಡ ಉದ್ದ ಮಲಗಿಸುವಂಥದ್ದು ಪಕ್ಕ. ಸೈನಿಕರು ಯಾರು, ಭಯೋತ್ಪಾದಕರು ಯಾರು, ರಾಜಕಾರಣಿಗಳು ಯಾರು, ಎಲ್ಲ ಒಂದೇ ಸಂತಾನವೇ, ಎಲ್ಲ ನೀಚರೇ. ಜಗತ್ತಿನ ಶಾಂತಿನ ಹೆಂಗೆ ಭಂಗ ಮಾಡಬೇಕು ಅದಕ್ಕೋಸ್ಕರ ಹುಟ್ಟಿರುವಂಥವ್ರು. ಯಾಕಂದ್ರೆ ಒಂದು ದೇಶ ಸುಮ್ಮನೆ ರೂಪುಗೊಂಡಿರಲ್ಲ. ಅಲ್ಲಿ ಸಾಕಷ್ಟು ಬೆವರು ಹರಿದಿರುತ್ತೆ, ರಕ್ತ ಹರಿದಿರುತ್ತೆ. ಪುಕ್ಸಟ್ಟೆ ಸಿಕ್ಕಂತ ದೇಶ, ಪುಕ್ಸಟ್ಟೆ. ಜೊತೆ ನೋಡಿ ಅಕ್ರಮ ಸಂತಾನ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಬ್ರಿಟಿಷರು ಮತ್ತು ಭಾರತೀಯರ ಅಕ್ರಮ ಸಂತಾನ ಇವರು. ಯಾವ ಜವಾಬ್ದಾರಿಗಳು ಇಲ್ಲ. ಒಂದು ದೇಶಕ್ಕೆ ತಂದೆ ಆದಂಥ ಒಂದು ಘನತೆ, ಗೌರವ, ಒಂದು ಇತಿಹಾಸ, ಒಂದು ಹಿನ್ನೆಲೆ, ನಿಮ್ಮ ಯೋಗ್ಯತೆಗೆ ನಾಯಿಪಾಡು. ಅದಕ್ಕೆ ತಾನೇ ಸೇನಾ ನೆಲೆಗಳನ್ನ ಗುರಿಯಾಗಿಸಿ ದಾಳಿ ಮಾಡ್ತಾ ಇರೋದು ಸೇನೆ ಅಲ್ಲ, ಉಗ್ರರು. ISI ಬೆಂಬಲಿತ ಉಗ್ರ ಪಡೆಗಿಂದ ದಾಳಿ ಆಗ್ತಾ ಇದೆ. ಅನಂತನಾಗ್ ಸುತ್ತಮುತ್ತ 6 ಕಡೆ ಸ್ಫೋಟ ಆಗಿದೆ. ಸೇನಾ ಮದ್ದುಗುಂಡು ಸಂಗ್ರಹಾಲಯದ ಬಳಿಯೇ ಸ್ಫೋಟ ಆಗಿದೆ. ಅಂದ್ರೆ ಪಾಕಿಸ್ತಾನ ಸಹಾಯ ಪಡ್ಕೊಳ್ಳೋದು ಯಾರನ್ನ? ಉಗ್ರರನ್ನೇ ಪೋಷಿಸ್ತಾ ಇರುವಂತಹ ಒಂದು ರಾಷ್ಟ್ರದಿಂದ ಇನ್ನೇನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ? ಕೇಳಿದ್ರೆ ನಾವು ಉಗ್ರರಿಂದ ಶೋಷಿತರು, ಉಗ್ರ ನೆಲೆಗಳೇ ಇಲ್ಲ ಅಂತಾರೆ. ಆದ್ರೆ ಒಂದು ಯುದ್ಧ ನಡೆಯುವಂತಹ ಸಂದರ್ಭದಲ್ಲಿ ದಾಳಿ ಮಾಡೋದಕ್ಕೆ ಅವರು ಸಹಾಯ ಪಡ್ಕೊಳ್ತಾ ಇರೋದು ಯಾರದ್ದು? ಅದೇ ಉಗ್ರರದ್ದು. ಸೇನಾ ಮದ್ದುಗುಂಡು ಸಂಗ್ರಹಾಲಯದ ಬಳಿ ಸ್ಫೋಟ ಆಗಿದೆ. ಉಗ್ರರಿಂದ ಮತ್ತೆ ದಾಳಿ ಆಗ್ತಾ ಇದೆ ಜಮ್ಮು ಕಾಶ್ಮೀರದಲ್ಲಿ. ಒಂದು ಯುದ್ಧ ಅಂದ್ರೆ ಅದಕ್ಕೊಂದು ರೀತಿ ನೀತಿ ಅಂತ ಇರುತ್ತೆ. ಆದ್ರೆ ಪಾಕಿಸ್ತಾನದಂತಹ ರಾಷ್ಟ್ರಕ್ಕೆ, ಪಾಕಿಸ್ತಾನದಂತಹ ಸೇನೆಗೆ ಅದು ಎಲ್ಲ ಅರ್ಥ ಆಗ್ಬೇಕು. ಬಳಕೆ ಮಾಡ್ಕೊಳ್ತಾ ಇರೋದು ಉಗ್ರರನ್ನ. ಹಾಗಾಗಿಯೇ ಅಷ್ಟು ದೊಡ್ಡ ಉಗ್ರ ನೆಲೆಗಳು, ಉಗ್ರ ಅಡಗುತಾಣಗಳು, ಅಲ್ಲಿ ಅವರಿಗೆ ಟ್ರೈನಿಂಗ್ ಮಾಡುವಂತಹ ಕೇಂದ್ರಗಳು, ಇದೆಲ್ಲವೂ ಪತ್ತೆಯಾದದ್ದು ಎಲ್ಲಿ? ಅದೇ ಪಾಕಿಸ್ತಾನದಲ್ಲಿ. ಅವರನ್ನೇ ಟ್ರೈನ್ ಮಾಡೋದಂತೆ, ತಮ್ಮ ಸೇನೆಗೆ ಸೇರಿಸ್ಕೊಳ್ಳೋದಂತೆ, ಪಕ್ಕದ ರಾಷ್ಟ್ರಗಳ ಮೇಲೆ ದಾಳಿ ಮಾಡೋದಂತೆ. ಇದು ಒಂದು ರಾಷ್ಟ್ರನ? ಇದು ಒಂದು ಸೇನೆನ? ಸೇನಾ ಮದ್ದುಗುಂಡು ಸಂಗ್ರಹಾಲಯದ ಬಳಿ ಸ್ಫೋಟ ಆಗಿದೆ. ಆದ್ರೆ ಪ್ರತಿಯೊಂದು ದಾಳಿಗೂ ಕೂಡ ದಿಟ್ಟ ತಕ್ಕನಾದಂತಹ ಉತ್ತರವನ್ನು ನಮ್ಮ ಸೇನೆ ಕೊಡ್ತಾ ಇದೆ. ಒಂದು ಕಡೆ ಪಾಕ್ ದಾಳಿಯನ್ನು ಭಾರತ ವಿಫಲಗೊಳಿಸಿರುವಂತಹ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ರೆ, ಪಾಕ್ ಕ್ಷಿಪಣಿಗಳನ್ನ ಉಡೀಸ್ ಮಾಡಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ರೆ, ಮತ್ತೊಂದೆಡೆ ಸುರಕ್ಷತಾ ಕ್ರಮವನ್ನು ಕೂಡ ಕೈಗೊಳ್ಳಲಾಗ್ತಾ ಇದೆ. ಧರ್ಮಶಾಲಾ ಮೈದಾನ, IPL ಪಂದ್ಯ ನಡೀತಾ ಇತ್ತು. ಅಲ್ಲಿ ಪ್ರೇಕ್ಷಕರಲ್ಲಿಂದ ಹೊರ ನಡೆದಿದ್ದಾರೆ. ಯಾಕಂದ್ರೆ IPL ಪಂದ್ಯ ರದ್ದಾಗಿದೆ. ಪ್ರತಿಯೊಬ್ಬ ಭಾರತೀಯನ ರಕ್ಷಣೆಯ ಹೊಣೆ ಹೊತ್ತಿದೆ ಸೇನೆ.